ಆತ್ಮೀಯ ವೀಕ್ಷಕರೇ, ನಮ್ಮ ಪ್ರಥಮ್ ಸಂಸ್ಕಾರ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ನಮ್ಮ ಈ ವಿಡಿಯೋದಲ್ಲಿ ನಾವು ನಿಮಗಾಗಿ ಒಂದು ವಿಶಿಷ್ಟ ಮಾಹಿತಿ ಹೊತ್ತು ತಂದಿದ್ದೇವೆ. ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ಹಿಂದೂ ಹೃದಯ ಸಾಮ್ರಾಟ, ಹಿಂದವಿ ಸ್ವರಾಜ್ಯದ ಸಂಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ಶೌರ್ಯ ಮತ್ತು ಸಾಹಸ ವರ್ಣನಾತೀತ. ಬಲಿಷ್ಠ ಮೊಘಲ್ ಮತ್ತು ಬಿಜಾಪುರ ಸುಲ್ತಾನರ ಸೇನೆಗೆ ಸೆಡ್ಡು ಹೊಡೆದ ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠ ಸಂಸ್ಥಾನವನ್ನು ಸ್ಥಾಪಿಸುವ ಮೂಲಕ ಹಿಂದೂ ಧರ್ಮದ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಅವರ ಶೌರ್ಯ, ಧೈರ್ಯ, ಸ್ವಾಭಿಮಾನ, ಧರ್ಮನಿಷ್ಠೆ ಮತ್ತು ಯುದ್ಧ ಕೌಶಲ್ಯಗಳು ಮರಾಠ ಸಂಸ್ಥಾನವನ್ನು ವಿಸ್ತರಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದವು. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಘಟ್ಟದಲ್ಲಿ ನಡೆದ ಪ್ರಮುಖ ಘಟನೆಗಳಲ್ಲಿ ಅಫ್ಜಲ್ ಖಾನ್ ಎಂಬ ದ್ರೋಹಿಯ ಸಂಹಾರ ಐತಿಹಾಸಿಕ ಮಹತ್ವ ಪಡೆದ ಘಟನೆ. ಒಂದೆಡೆ ಬಿಜಾಪುರ ಸುಲ್ತಾನರು, ಮತ್ತೊಂದೆಡೆ ಬಲಿಷ್ಠ ಮೊಘಲರು. ಇವರಿಬ್ಬರ ಪ್ರಾಬಲ್ಯವನ್ನು ಮೀರಿ ಹಿಂದೂ ಸಾಮ್ರಾಜ್ಯ ಸ್ಥಾಪಿಸುವುದು ದೊಡ್ಡ ಸವಾಲಾಗಿತ್ತು. ಇತ್ತ ಬಿಜಾಪುರ ಸುಲ್ತಾನರ ಬಲಿಷ್ಠ ಸೇನಾ ನಾಯಕ ಅಫ್ಜಲ್ ಖಾನ್ ತನ್ನ ಸಾಮ್ರಾಜ್ಯ ವಿಸ್ತರಿಸುತ್ತಾ ದಾರಿಯಲ್ಲಿ ಸಿಕ್ಕ ಹಿಂದೂ ದೇವಾಲಯಗಳನ್ನು ನಾಶಪಡಿಸುತ್ತಾ ಮುನ್ನುಗ್ಗುತ್ತಿದ್ದ. ಮರಾಠರ ಆರಾಧ್ಯ ದೈವವಾಗಿದ್ದ ತುಳಜಾ ಭವಾನಿ ದೇವಾಲಯವನ್ನು ಧ್ವಂಸಗೊಳಿಸಿದ್ದ ಅಫ್ಜಲ್ ಖಾನ್ ಮರಾಠಿಗರ ಸ್ವಾಭಿಮಾನವನ್ನೇ ಕೆಣಕಿದ್ದ. ಶಿವಾಜಿ ಮಹಾರಾಜರ ಸೇನೆಯ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ಅರಿತಿದ್ದ ಅಫ್ಜಲ್ ಖಾನ್ ಪ್ರತಾಪ್ಗಢದ ಯುದ್ಧದಲ್ಲಿ ಅವರನ್ನು ನೇರವಾಗಿ ಸೋಲಿಸುವುದು ಕಷ್ಟವೆಂದು ತಿಳಿದು ಶಿವಾಜಿ ಮಹಾರಾಜರನ್ನು ಸಂಧಾನಕ್ಕೆ ಕರೆದಿದ್ದ. ಆದರೆ ಅಫ್ಜಲ್ ಖಾನ್ ಕುತಂತ್ರವನ್ನು ಅರಿತಿದ್ದ ಶಿವಾಜಿ ಮಹಾರಾಜರು ಸಂಧಾನಕ್ಕೆ ತೆರಳುವ ವೇಳೆ ಮುಂಜಾಗ್ರತಾ ಕ್ರಮವಾಗಿ ತಮ್ಮ ಉಡುಪಿನೊಳಗೆ ಯುದ್ಧ ಕವಚ ಧರಿಸಿಯೇ ತೆರಳಿದ್ದರು. 7 ಅಡಿ ಎತ್ತರದ ಬಲಿಷ್ಠ ಅಫ್ಜಲ್ ಶಿವಾಜಿ ಮಹಾರಾಜರನ್ನು ಆಲಿಂಗಿಸುವ ನೆಪದಲ್ಲಿ ಅವರ ಬೆನ್ನಿಗೆ ಚೂರಿ ಇರಿಯಲು ಪ್ರಯತ್ನಿಸಿದಾಗ ಒಡನೆಯೇ ಶಿವಾಜಿ ಮಹಾರಾಜರು ತಮ್ಮ ಬೆರಳುಗಳ ಮಧ್ಯೆ ಅಡಗಿಸಿದ್ದ ವಾಘ್ನಕ್ ಅಥವಾ ಹುಲಿಯಂತಹ ಉಗುರಿನಿಂದ ಅಫ್ಜಲ್ನನ್ನು ಸೀಳಿಬಿಟ್ಟರು. ಈ ದಿಗ್ವಿಜಯ ಮುಂದೆ ಹಿಂದೂ ಸಾಮ್ರಾಜ್ಯ ಸ್ಥಾಪನೆಯ ಹಾದಿಯನ್ನು ಸುಗಮಗೊಳಿಸಿತ್ತು. ಅಂದಹಾಗೆ ನಾವು ನಿಮಗೆ ಈಗ ಈ ಕತೆ ಹೇಳಿದ್ದಾದರೂ ಏಕೆ? ಅದಕ್ಕೂ ಒಂದು ಮಹತ್ವದ ಕಾರಣವಿದೆ. ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ನನ್ನು ಸಂಹರಿಸಲು ಬಳಸಿದ ವಾಘ್ನಕ್ ಅಥವಾ ಹುಲಿಯಂತಹ ಉಗುರು ಬರೋಬ್ಬರಿ 2 ಶತಮಾನಗಳ ನಂತರ ಭಾರತಕ್ಕೆ ಹಿಂದಿರುಗಿದೆ. ಹೌದು, ಕಳೆದ 2 ಶತಮಾನಗಳಿಂದ ಶಿವಾಜಿ ಮಹಾರಾಜರ ಈ ಶ್ರೇಷ್ಠ ಆಯುಧ ಭಾರತದಲ್ಲಿರಲಿಲ್ಲ. ಬದಲಿಗೆ ಅದು ಲಂಡನ್ ತಲುಪಿತ್ತು. ಈ ಆಯುಧ ಲಂಡನ್ ತಲುಪಿದ್ದಾದರೂ ಹೇಗೆ? 1818ರಲ್ಲಿ ಮರಾಠರ ಕೊನೆಯ ಪೇಶ್ವಾ 2ನೇ ಬಾಜಿರಾವ್ 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಸೋತು ಬ್ರಿಟಿಷರಿಗೆ ಶರಣಾದ ನಂತರ ಬ್ರಿಟಿಷ್ ಅಧಿಕಾರಿಯೊಬ್ಬರಿಗೆ ಶಿವಾಜಿ ಮಹಾರಾಜರ ಈ ಆಯುಧವನ್ನು ಉಡುಗೊರೆಯಾಗಿ ನೀಡಲಾಗಿತ್ತು. ನಂತರ ಅವರ ವಂಶಸ್ಥರು ಅದನ್ನು ಇಂಗ್ಲೆಂಡಿನ ಸಂಗ್ರಹಾಲಯಕ್ಕೆ ಒಪ್ಪಿಸಿದ್ದರು. ಬರೋಬ್ಬರಿ 2 ಶತಮಾನಗಳ ಬಳಿಕ ಈ ಆಯುಧವನ್ನು ಭಾರತ ಇಂಗ್ಲೆಂಡಿನ ಸಂಗ್ರಹಾಲಯದಿಂದ ಮರಳಿ ತಂದಿದೆ. ಇದನ್ನು ಸದ್ಯ ಮಹಾರಾಷ್ಟ್ರದ ಸತಾರಾದಲ್ಲಿರುವ ಛತ್ರಪತಿ ಶಿವಾಜಿ ಸಂಗ್ರಹಾಲಯದಲ್ಲಿ ವೀಕ್ಷಣೆಗಾಗಿ ಇರಿಸಲಾಗಿದೆ. ಕೆಲವರಿಗೆ ಈ ಸಣ್ಣ ಆಯುಧಕ್ಕೆ ಇಷ್ಟೊಂದು ಮಹತ್ವ ನೀಡುವ ಅವಶ್ಯಕತೆ ಇತ್ತೇ ಎನಿಸಬಹುದು. ಆದರೆ ಹಿಂದೂ ಸಾಮ್ರಾಜ್ಯ ಸ್ಥಾಪನೆಯಲ್ಲಿ ಈ ಆಯುಧ ವಹಿಸಿದ ಪಾತ್ರ ಅತ್ಯಂತ ನಿರ್ಣಾಯಕ. ಇದು ನಮ್ಮ ವೀರ ಪರಂಪರೆಯ ದ್ಯೋತಕ. ನಮ್ಮ ಇತಿಹಾಸ ಮತ್ತು ಪರಂಪರೆಯನ್ನು ಗೌರವಿಸುವುದನ್ನು ಕಲಿತಾಗ ಮಾತ್ರ ನಾವು ನಮ್ಮ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳುವುದು ಸಾಧ್ಯ. ಆ ದೃಷ್ಟಿಯಿಂದ ನೋಡಿದಾಗ ಈ ಪುಟ್ಟ ಆಯುಧಕ್ಕೆ ದೊಡ್ಡ ಮಹತ್ವವಿದೆ. ಇದನ್ನು ಭಾರತಕ್ಕೆ ಮರಳಿ ತಂದಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ನಾವು ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.
ನೀವಿನ್ನು ನಮ್ಮ ಪ್ರಥಮ್ ಸಂಸ್ಕಾರ್ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸನಾತನ ಹಿಂದೂ ಧರ್ಮ ಮತ್ತು ಸನಾತನ ಭಾರತದ ಬಗೆಗಿನ ಕುತೂಹಲಕಾರಿ ಮಾಹಿತಿಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವ ನಮ್ಮ ಈ ಪ್ರಯತ್ನಕ್ಕೆ ಕೈಜೋಡಿಸಿ. ಜೈ ಭವಾನಿ ಮಾತಾ, ಜೈ ಶಿವಾಜಿ ಮಹಾರಾಜ್.